ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದು ನಾವು ವಿಷಯ ವಿಜ್ಞಾನ ಕನ್ನಡ ಮಾಧ್ಯಮ 7ನೇ ತರಗತಿಗೆ ಸಂಬಂಧಪಟ್ಟಂತ ಕುತೂಹಲಕ್ಕೆ ಸಂಬಂಧಪಟ್ಟಂತ ಕಲಿಕಾ ಫಲ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಪ್ರಶ್ನೆಕೋಟೆ ಅಂದ್ರೆ ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆ ಪರಿಷ್ಕೃತ ರಿವೈಸ್ಡ್ LBA ಕ್ವಶನ್ ಆನ್ಸರ್ಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಬಿಟ್ಟಿದಾರ. ಹೊಸ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಅವುಗಳನ್ನ ಇವತ್ತು ಕಂಪ್ಲೀಟ್ ಆಗಿ 7ನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಭಾಗ 1ರ ಕಂಪ್ಲೀಟ್ ಲೇಷನ್ ನ ಪ್ರಶ್ನೋತ್ತರಗಳನ್ನ ನೋಡೋಣ. ಇಲ್ಲಿ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ಇದು ಕೇವಲ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಈಗ GPSTR, HSTR, PSTR ಬರೆಯುವಂತ ಅಭ್ಯರ್ಥಿಗಳಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ ನ್ಯೂ ಟೈಪ್ ಕ್ವಶನ್ಗಳು ಇರ್ತಾವ. ನೀವು ಪೂರ್ತಿ ಲೆಸನ್ ಓದಿ ತೆಗಿಬೇಕಂತ ಪ್ರಶ್ನೆಗಳು ಈ ಟಾಪಿಕ್ ಒಳಗೆ ಅಡಗಿರ್ತಾವ. ಈಗ ನಾವೇನ್ ಮಾಡೋಣ, ಮೊದಲನೇ ಪಾಠದಿಂದ ಪ್ರಶ್ನೋತ್ತರಗಳನ್ನ ನೋಡ್ತಾ ಸಾಗೋಣ. ವಿದ್ಯಾರ್ಥಿಗಳೇ ನೋಡಿ, ಪಾಠವರ್ಗ ಕಲಿಕಾ ಫಲಗಳನ್ನ ಆಧರಿಸಿ ಮಾದರಿ ಪ್ರಶ್ನೆಗಳು ನೋಡಿ. ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನ ಜಗತ್ತು ಅಧ್ಯಾಯ 1 ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ನೋಡ್ತಾ ಸಾಗೋಣ ವಿದ್ಯಾರ್ಥಿಗಳೇ. ಆ ನಂತರ ಇವುಗಳ ಉತ್ತರಗಳನ್ನ ನಾವೇನ್ ನೋಡೋಣ. ಮೊದಲು ಪ್ರಶ್ನೆಗಳನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗಿ, ಆನಂತರ ಬರುವಂತ ಉತ್ತರಗಳನ್ನ ಏನ್ ಮಾಡಿ ಇದರೊಳಗೆ ನೀವು ಫಿಲ್ ಮಾಡ್ತಾ ಸಾಗೋಣ. ನೋಡ್ಕೊತಾ ಸಾಗಿ ಎಲ್ಲ ಪ್ರಶ್ನೆಗಳು ಇವುಗಳನ್ನ ಬರ್ಕೋಬೇಕು. ನೀವೇನಪ್ಪಾ ಅಂದ್ರೆ ಇವುಗಳನ್ನ ಬರ್ಕೊಂಡು ಆನಂತರ ಬರುವಂತ ಆನ್ಸರ್ಗಳನ್ನ ಇದರೊಳಗೆ ಫಿಲ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗ ಬರುವಂತ FA2, SA1, FA3, FA4 ಎಲ್ಲ ಪ್ರಶ್ನೆಗಳಿಗೂ ಪರೀಕ್ಷೆಗಳಿಗೂ ಕೂಡ ಈ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತಾವ. ಇದೇ ಮಾದರಿ ಒಳಗ ಬರ್ತಾವ ಅನ್ನೋದಕ್ಕ ನೀವು ಹೋದ ವರ್ಷ ಎಕ್ಸಾಮ್ ಬರೆದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಅದರ ಅನುಭವ ಆಗಿರುತ್ತೆ. ಈ LB ಆಧಾರಿತ ಪ್ರಶ್ನೆಗಳೇ ನಮ್ಗೆ ಹೆಚ್ಚಿನ ಪರೀಕ್ಷೆಗಳಲ್ಲಿ ನಮ್ಗೆ ಏನ್ ಮಾಡಿರ್ತಾವಪ್ಪ ಅಂದ್ರ ಬಂದಿರ್ತಾವ. ನೋಡಿ, 14ನೇ ಪ್ರಶ್ನೆ, 15ನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು. ಇವು PSTR ಮತ್ತು GPSTR ಬರೆಯುವಂತ ಅಭ್ಯರ್ಥಿಗಳಿಗೆ ಬಹಳ ಮುಖ್ಯ ಆಗ್ತಾವ. ನೀವು ಅನ್ಕೋಬಹುದು ಇದೇನಪ್ಪ ಪ್ರೈಮರಿ ಸ್ಕೂಲ್ಗೆ ಸಂಬಂಧಪಟ್ಟಿದ್ದು, ಇದು ಬರೋದಿಲ್ಲ ಅಂತೇಳಿ. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಈಗ ಆಲ್ರೆಡಿ ಈಗ ಗೊತ್ತಾಗ್ಬಿಟ್ಟಿದೆ. 6ರಿಂದ PUC ವರೆಗೂ ನಾವು ಓದಿದೀವಿ ಅಂದ್ರ ಎಲ್ಲಾ ವಿಷಯಗಳು ಕವರ್ ಆಗ್ತಾವ ಅನ್ನೋದು. ಈ LBಗೆ ಸಂಬಂಧಪಟ್ಟಂತ ಸೋರ್ಸ್ಗಳನ್ನ ನೀವು ಕರೆಕ್ಟ್ ಮಾಡ್ಕೊಂಡು ಓದಿದ್ದೆ ಆದ್ರೆ 100% ಸಕ್ಸಸ್ ಅನ್ನು ಗಳಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಭ್ಯರ್ಥಿಗಳೇ. ಹಾಗೆ ವಿದ್ಯಾರ್ಥಿಗಳು ಇವುಗಳನ್ನ ಬರ್ಕೊಂಡು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದ್ರೆ ನಿಮ್ಮ ಶಾಲೆಯಲ್ಲಿ ನಡೆಯುವಂತ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯ ವಿದ್ಯಾರ್ಥಿಗಳೇ. ಪ್ರಶ್ನೆ 5 ನೋಡ್ರಿ, 5ರೊಳಗೆ 34 ಅದಾವ. ಹಾಗೆ ಪ್ರಶ್ನೆ 6 ಒಳಗೆ 42ನೇ ಪ್ರಶ್ನೆವರೆಗೂ ಅದಾವ, 2 ಅಂಕ ಪ್ರಶ್ನೆಗಳು. ನೋಡಿ, ಪ್ರಶ್ನೆ 7 3 ಅಂಕ ಪ್ರಶ್ನೆಗಳು, 2 ಪ್ರಶ್ನೆಗಳು ಅದಾವ. ಹಾಗೆ 4-5 ಅಂಕ ಪ್ರಶ್ನೆಗಳು 2 ಇದಾವ ವಿದ್ಯಾರ್ಥಿಗಳೇ. ಈಗ ಆನ್ಸರ್ ನೋಡೋಣ ಇದ್ರದ್ದು. ನೋಡಿ ವಿದ್ಯಾರ್ಥಿಗಳೇ, ಹಾಗೂ GPSTR ಶಿಕ್ಷಕ ಹುದ್ದೆಗೆ ಪರೀಕ್ಷೆಯನ್ನು ಬರೆಯಬಯಸುವಂತ ಅಭ್ಯರ್ಥಿಗಳೇ, ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು. ಯಾಕಂದ್ರೆ ಈ ಪುಸ್ತಕದಲ್ಲಿ ನೋಡಿ ಅದಕ್ಕೆ ಯಾವ ಪ್ರಶ್ನೆಗಳನ್ನ ಕೊಟ್ಟಿಲ್ಲ, ನಾವೇ ಕ್ರಿಯೇಟ್ ಮಾಡ್ಬೇಕು ಓದಿ. ಅದಕ್ಕೆ ಈಗ ಅವ್ರು ನಿಮ್ಗೆ ಸಿದ್ಧವಾದಂತ ಸಂಪನ್ಮೂಲವನ್ನು ಕೊಟ್ಟಿದಾರ. ಅವುಗಳನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಅವುಗಳನ್ನ ಬರೆದುಕೊಂಡು ಅವುಗಳನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಇವು ಬಿಟ್ಟಿಸ್ತಾ ಬದಿರುವಂತ ಪ್ರಶ್ನೆಗಳು, ಬಹು ಆಯ್ಕೆಯ ಪ್ರಶ್ನೆಗಳು, MCQ ಇವೆರಡು ಹಾಗೆ ಹೊಂದಿಸಿ ಬರೀರಿ. ಇವೆಲ್ಲ ಏನಪ್ಪಾ ಅಂದ್ರೆ ಈ ಟೀಚರ್ ರಿಕ್ರೂಟ್ಮೆಂಟ್ಗೆ ಪರೀಕ್ಷೆ ಬರೆಯುವಂತ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಯೂಸ್ಫುಲ್. 1 ಅಂಕದ ಪ್ರತಿಯೊಂದು ಪ್ರಶ್ನೆಗಳು ಹೋಲಿಕೆ ಮಾಡಿ ಈ ಪ್ರಶ್ನೆಗಳು ಕೂಡ ಅಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ನಮಗ್ ಬರ್ತಾವ. 1 ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಇವುಗಳನ್ನ ಪ್ರಶ್ನೆಗಳನ್ನ ಬರ್ಕೊಂಡಿರ್ತೀವಿ, ಆನಂತರ ಆನ್ಸರ್ಗಳನ್ನ ಬರ್ಕೋಬಹುದು. ನೋಡಿ, 2 ಅಂಕದ ಪ್ರಶ್ನೆಗಳು ಇವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತವು. 38 ಪ್ರಶ್ನೆಗಳಿಗೂ ನೋಡಿ, 39ನೇದ್ದು. ಹಾಗೆ 40, 41, 42ನೇ ಪ್ರಶ್ನೆಗಳನ್ನು ನೋಡ್ಕೊಂಡು ವಿದ್ಯಾರ್ಥಿಗಳೇ. ಅಂದ್ರೆ ಪ್ರತಿಯೊಂದನ್ನು ಇದು ಮಾಡ್ತಾ ಹೋದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಯಾಕಂದ್ರೆ ಭಾಗ 1ರ ಎಲ್ಲಾ ಪ್ರಶ್ನೋತ್ತರಗಳನ್ನ ಇದರಲ್ಲಿ ನಾವು ಮಾಡ್ಬೇಕಂತ ವಿಚಾರ ಇದೆ. 3 ಅಂಕದ ಪ್ರಶ್ನೆಗಳು, ಹಾಗೆ 4-5 ಅಂಕದ ಉತ್ತರಗಳು, 4 ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. 46ನೇ ಪ್ರಶ್ನೆ ನೋಡಿ. ಈಗ 2ನೇ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 2, ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ಯಾಕಪ್ಪ ಅಂದ್ರೆ ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು, MCQ ಪ್ರಶ್ನೆಗಳು, ಹಾಗೆ 1 ಅಂಕದ ಪ್ರಶ್ನೆಗಳನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಸೃಜಿಸಬಹುದು, ಕಂಡು ಹಿಡ್ಕೋಬಹುದು. ಹಾಗೆ ಅವುಗಳ ಆನ್ಸರ್ಗಳನ್ನು ಕೂಡ ನಾವ್ ಏನ್ ಮಾಡ್ಬೇಕಾಗುತ್ತೆ, ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಈ ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಪ್ರಶ್ನೆಗಳನ್ನ ಬರ್ಕೊಂಡ ನಂತರ
ನಾವೇನ್ ಮಾಡ್ತೇನಪ್ಪ ಅಂದ್ರೆ ಇವುಗಳ ಆನ್ಸರ್ ಕೀಯನ್ನ ಅದರಿ ಉತ್ತರಗಳನ್ನ ನಾವು ಏನ್ ಮಾಡೋಣ ನೋಡೋಣ. ಪ್ರಶ್ನೆ 3, 4, 5, 6ನೇ ಪ್ರಶ್ನೆ 3 ಬರೆದುಕೊಳ್ಳಿ. ಇನ್ನ 7ನೇ ಪ್ರಶ್ನೆ ಹಾಗೆ 8, 9 ನೋಡಿ. ಈ ಪ್ರಶ್ನೆಗಳನ್ನ ನೋಡಕತ್ರ ಕ್ಲಿಯರ್ ಆಗಿಬಿಡುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತ ಅಭ್ಯರ್ಥಿಗಳಿಗೂ. ಈಗ ಹೆಚ್ಚಿನ ಪ್ರಶ್ನೆಗಳು ಈ ರೀತಿಯಾಗಿ ಬರಾಕತ್ತಾವ ಅಂದ್ರೆ ಹೊಂದಿಸಿ ಬರೆಯಿರಿ ಮಾದರಿ ಒಳಗ ಒಂದು 10 ಪ್ರಶ್ನೆ ಆದ್ರೂ ಖಂಡಿತ ಬಂದೇ ಬಂದಿರ್ತಾವ. 10ನೇ ಪ್ರಶ್ನೆ ನೋಡಿ 11 ನೋಡಿ, ಇದರಲ್ಲಿ MCQ ಪ್ರಶ್ನೆಗಳು ಜಾಸ್ತಿ ಇದಾವ. 12ನೇ ಪ್ರಶ್ನೆ, 13ನೇ ಪ್ರಶ್ನೆ, 14, 15ನೇ ಪ್ರಶ್ನೆ, 16 ಇವು ನೋಡೋದಕ್ಕೆ ಪ್ರಶ್ನೆಗಳು ಈಜಿ ಅನಿಸ್ತಾವ. ಅದ ನಮ್ಮ ಎಕ್ಸಾಮ್ ಬಂದು ಅಂದ್ರ ನಾ ಯಾಕಾದ್ರೂ ಆಗ ನೋಡ್ಲಿಲ್ಲಪ್ಪ ಅನ್ನೋಂತ ದಿಗಿಲಿಗೆ ನಾವೇನಾಗ್ತೀವಿ ಬೆಳಿಬೇಕಾಗುತ್ತೆ. ಅದ ಕಾರಣ ನಾವೇನ್ ಮಾಡೋಣಪ್ಪ ಅಂದ್ರೆ ಈ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೊಂಡು ಇವ್ರದ್ದು PDF ಅವಶ್ಯಕತೆ ಇದ್ರೂ ಕೂಡ ಹೇಳಿ, ಅಥವಾ DSRT ಲಿಂಕ್ ಒಳಗ ಇವು ಸಿಗ್ತಾವ, ಅವುಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ರು ಸ್ಟಡಿ ಮಾಡಿ. ಯಾಕಂದ್ರೆ ನಮ್ಗೆ ವಿಡಿಯೋ ನೋಡೋದು ಬ್ಯಾಸರ ಆಗ್ತೈತಿ, ಟೈಮ್ ಭಾಳ ಹೋಗ್ತಪ್ಪ ಅನ್ನೋದಕ್ಕಿಂತಂದ್ರ ಅವುಗಳನ್ನ ಡೌನ್ಲೋಡ್ ಮಾಡಿ ನೀವು ಏನ್ ಮಾಡಿರಪ್ಪ ಅಂದ್ರೆ ಅವುಗಳನ್ನ ಪ್ರಿಂಟ್ ತಕೊಂಡು ನೀವು ಸ್ಟಡಿ ಮಾಡಿ. 23, 24ನೇ ಪ್ರಶ್ನೆಗಳು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ MCQ ಕ್ವಶನ್ಗಳು ಎಲ್ಲ. 25ನೇ ಪ್ರಶ್ನೆ, 26, 27 ಇವುಗಳ ಆನ್ಸರ್ಗಳನ್ನ ನಾ ಇಲ್ಲೇ ಟಿಕ್ ಹಾಕ್ತಿದ್ನಿ. ಅದ್ರ ಯಾಕಪ್ಪ ಅಂದ್ರೆ ಇಲ್ಲೇ ಟಿಕ್ ಹಾಕಿರ ನೇರವಾಗಿ ಆನ್ಸರ್ಗಳು ಬಂದ್ಬಿಡ್ತಾವ. ನೀವು ಫಸ್ಟ್ ಇವುಗಳನ್ನ ಆನ್ಸರ್ಗಳನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಬರ್ಲಿಲ್ಲ ಅಂದ್ರೆ ಕೆಳಗೆ ಆನ್ಸರ್ ಕೀ ಇರುತ್ತೆ, ಅಲ್ಲಿ ನೀವು ನೋಡ್ಕೊಂಡಪ್ಪ ಅಂದ್ರೆ ಆತರ ಆನ್ಸರ್ಗಳು ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ನೇರವಾಗಿ ಆನ್ಸರ್ಗಳನ್ನ ಹಾಕಿದಂತ ಪ್ರಶ್ನೆಗಳನ್ನ ಬಿಟ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಅದರಲ್ಲಿ ನಿಮ್ ನಾಲೆಜ್ ಅನ್ನ ಟೆಸ್ಟ್ ಮಾಡ್ಕೋದಕ್ಕೆ ನಿಮ್ಗೆ ಅವಕಾಶ ಸಿಗೋದಿಲ್ಲ ಅನ್ನುವಂತ ಉದ್ದೇಶಕ್ಕೆ ನಾವ್ ಏನ್ ಮಾಡಿದೀವಪ್ಪ ಅಂದ್ರೆ ಅಷ್ಟು ಪ್ರಶ್ನೆಗಳನ್ನ ಬಿಟ್ಟು ಆ ನಂತರ ಆನ್ಸರ್ ಕೀಗಳನ್ನ ಬಿಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ನೋಡಿ 33, 34ನೇ ಪ್ರಶ್ನೆ, 35 ನೋಡಿ, 35, 36 ಪ್ರಶ್ನೆಗಳವರೆಗೂ ಏನಿದಪ್ಪ ಅಂದ್ರೆ MCQ ಅದಾವ. ಇವು GPSTR, HSTR ಬರೆಯುವಂತ ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯ. GPSTR ವಿಶೇಷವಾಗಿ HSTR ಗೆ ಇದು ಬರಲಿಲ್ಲ ಅಂದ್ರೂ GPSTR ಮತ್ತು PSTR ಗೆ ಅಂತೂ ಮೋಸ್ಟ್ ಇಂಪಾರ್ಟೆಂಟ್. ಇದು ಖಾಲಿ ಬಿಟ್ಟಿರುವ ಜಾಗಗಳನ್ನ ಸರಿಯಾಗಿ ಉತ್ತರಗಳಿಂದ ಭರ್ತಿ ಮಾಡಿ ಅಂತಾರ. 48ವರೆಗೂ ಪ್ರಶ್ನೆಗಳು ಈ ಬಿಟ್ಟ ಸ್ಥಳಗಳದಾವ. ಇವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂಡ ಬರ್ಬೋದು. ಹೊಂದಿಸಿ ಇವಂತೂ 100% ಬರ್ತಾವ. ನೋಡ್ಕೊಳ್ಳಿ, ಇವ್ನು ಸರಿಯಾಗಿ ನೋಡ್ಕೊಳ್ಳಿ. ಹೊಂದಿಸಿ ಬರೀರಿನ 49, 50 ಬ್ಯಾಚ್ ಕೊಟ್ಟಾರ. ಹೊಳ್ಳಿ 51 3 ಹೊಂದಿಸಿ ಬರೀರಿ ಕೊಟ್ಟಾರ. ಇಲ್ಲಿ ಸರಿ ತಪ್ಪು ಈ ಪ್ರಶ್ನೆಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ಬೋದು. ಹಾಗೆ ನಮ್ಮ 7ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಅಂತೀವಿ ಖಂಡಿತ ಬಂದೇ ಬರ್ತಾವ. ನೋಡಿ 64ನೇ ಪ್ರಶ್ನೆವರೆಗೂ ಸರಿ ತಪ್ಪದಾವ. ಇನ್ನ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು. ಇವುಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುವಂತ ಪ್ರಶ್ನೆಗಳೇ. 76ವರೆಗೂ ಪ್ರಶ್ನೆಗಳದಾವ. ಇನ್ನು ಪ್ರಶ್ನೆ ಸಂಖ್ಯೆ 6, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇವು 7ನೇ ತರಗತಿ ಮಕ್ಕಳಿಗೆ ಹೆಲ್ಪ್ಫುಲ್. ಯಾಕಂದ್ರೆ ರಿಟರ್ನ್ ಎಕ್ಸಾಮು ಇತ್ತಪ್ಪ ಅಂದ್ರೆ ಇವು ಫುಲ್ ಹೆಲ್ಪ್ಫುಲ್ ಹಾಕಿದ್ದು. ಈಗ ರಿಟರ್ನ್ ಎಕ್ಸಾಮ್ ಬರುವಂತ ಆಯಾ ತರಗತಿ ಮಕ್ಕಳಿಗೆ ಇವು ಯೂಸ್ಫುಲ್ ಆಗುತ್ತೆ. 89ನೇ ಪ್ರಶ್ನೆ, ಚಿತ್ರ ಸಹಿತವಾಗಿ ಅವ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರ ಚಿತ್ರ ಸಹಿತವಾಗಿ. 90, 91, 92, 93 ಎಲ್ಲ ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು ನೀವು ಬರೆದುಕೊಳ್ಳಿ. ಯಾಕಂದ್ರೆ ಈ ಪಾಠದಲ್ಲಿ ಹೆಚ್ಚಿನ ಪ್ರಶ್ನೆಗಳದಾವ. ಪಾಠ ಕೂಡ ಅಷ್ಟೇ ಎಕ್ಸ್ಪ್ಲೇನ್ ಇದೆ. ಹೆಚ್ಚಿನ ಪ್ರಶ್ನೆಗಳನ್ನ ಒಳಗೊಂಡಿದೆ. 101, 102. ಪ್ರಶ್ನೆ 3, ಚಿತ್ರ ಇದ್ದಿದ್ದನ್ನ ಹೆಂಗ್ ಬರ್ಕೋದ್ರಿ ನಾವ್ ಅಂತಂದ್ರ ಅಷ್ಟಾಪುರ ಹೆಸರುಗಳನ್ನಾದ್ರೂ ಬರ್ಕೋರಿ. 104ವರೆಗೂ 2 ಅಂಕದಿದಾವ. ಇನ್ನು 105 3-4 ವಾಕ್ಯದಲ್ಲಿ ಅಂದ್ರೆ 3 ಅಂಕದ ಪ್ರಶ್ನೆಗಳದಾವ. 110ವರೆಗೂ ಅವುಗಳನ್ನ ಬರ್ಕೊಳ್ಳಿ. ಹಾಗೆ 4-5 ವಾಕ್ಯಗಳಲ್ಲಿ 114ವರೆಗೂ ಪ್ರಶ್ನೆಗಳಿದಾವ. ನೋಡಿ, ಈ 4-5 ಅಂಕದ ಪ್ರಶ್ನೆಗಳು ಇನ್ನೂ ಮುಂದುವರೆದಾವ. 114, 115, 16. ಇಲ್ಲಿ 18 ಅಂದ್ರೆ 9ನೇ ಪ್ರಶ್ನೆ 5 ಅಂಕದ 118 5 ಅಂಕದ ಪ್ರಶ್ನೆಗಳು. 118, 120, 121, 122, 122ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ಈ 2ನೇ ಪಾಠದ ಮೇಲೆ ವಿದ್ಯಾರ್ಥಿಗಳೇ 123 ಪ್ರಶ್ನೆಗಳದಾವ. ಈ 123 ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಇದರ ಆನ್ಸರ್ ಕೀಗಳನ್ನ ಈಗ ನಾವು ನೋಡೋಣ.
ನೋಡಿ ಇಲ್ಲಿ ಅಧ್ಯಾಯ 2 ಪುಸ್ತಕ ಅನ್ವೇಷಣೆ ಮತ್ತು ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಇದರ ಪ್ರಶ್ನೆಗಳು ಮಾದರಿ ಉತ್ತರಗಳು, ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳು. ನೋಡಿ ಇಲ್ಲಿ ಮೊದಲು ಇರುವಂತ MCQ ಆನ್ಸರ್ಗಳು ನೋಡ್ಕೊಳ್ಳಿ. MCQ ಆನ್ಸರ್ಗಳು 20ರವರೆಗೂ 10 ಪ್ರಶ್ನೆಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ರೋಲ್ ಮಾಡ್ಬಿಡ್ತಾನೆ. 20 30ರವರೆಗೂ ನೋಡ್ಕೊಳ್ಳಿ. 33ರವರೆಗೂ ನೋಡಿ 36ರವರೆಗೂ ಏನಪ್ಪ ಅಂದ್ರೆ MCQ ಪ್ರಶ್ನೆಗಳದಾವ. ಇನ್ನ ಖಾಲಿ ಬಿಟ್ಟ ಪ್ರಶ್ನೆಗಳು 48ರವರೆಗೂ ಅದಾವ. 48ರವರೆಗೂ ಏನ್ ಮಾಡಪ್ಪ ಅಂದ್ರೆ ಇವನ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡ್ಕೊಳ್ಳಿ. 48ರವರೆಗೂ ಬಿಟ್ಟ ಸ್ಥಳ ತುಂಬಿ. ಇನ್ನು ಹೊಂದಿಸುವರಿ ಇಲ್ಲಿ ಹೊಂದಿಸುವರಿ ಯಾವ್ಯಾವ ಜೋಡಿ ಯಾವ್ದಾಗುತ್ತೆ ಜೊತೆಗೆ ಬರೆದು ಕೊಟ್ಟಿದಾರ. ಕೇವಲ ಸಿಂಬಲ್ ಮಾತ್ರ ಅಲ್ಲದೆ ಅವುಗಳನ್ನ ಬರೆದು ಏನ್ ಮಾಡಿದಾರ ಆನ್ಸರ್ಗಳನ್ನ ಕೊಡ್ತಾರೆ ವಿದ್ಯಾರ್ಥಿಗಳೇ. ಅವುಗಳನ್ನ ಸರಿಯಾಗಿ ನೀವು ಬರ್ಕೊಳ್ಳಿ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತ ಅಭ್ಯರ್ಥಿಗಳೇ ಇವುಗಳನ್ನ ಸರಿಯಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ಇದೆಲ್ಲ ಆ ರೀತಿ ಮಾಡಿ ಇವುಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನ 4ನೇ ಪ್ರಶ್ನೆ ಸರಿ ತಪ್ಪು ಎಂದು ತಿಳಿಸಿ, ತಪ್ಪಾಗಿದ್ರೆ ಸರಿಪಡಿಸಿ ಅಂದಾರ. ಈ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಅಭ್ಯರ್ಥಿಗಳೇ. ಹಾಗೆ ವಿದ್ಯಾರ್ಥಿಗಳೇ ನಮ್ಗೆ ಏನಪ್ಪಾ ಅಂದ್ರೆ ಈಗ LBA ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋದನ್ನ ಬಿಟ್ಟಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಅದನ್ನ ರಿವೈಸೇಷನ್ ಬಿಟ್ಟಿರ್ಕಿಲ್ಲ ಅವರು. ಪರಿಷ್ಕೃತ ಪ್ರಶ್ನೋತ್ತರಗಳ ಪಟ್ಟಿಯನ್ನ ಬಿಟ್ಟಿರ್ಕಿಲ್ಲ. ಪರಿಷ್ಕೃತ ಪ್ರಶ್ನೋತ್ತರಗಳನ್ನ ಪಟ್ಟಿಯನ್ನು ಬಿಡ್ಲಿಲ್ಲ. ಹಳೆವನ್ನ ನಾವು ಏನ್ ಮಾಡಕತ್ತೀವಪ್ಪ ಅಂದ್ರೆ ಅವ್ರು ಆ ನಂತರ ಚೇಂಜ್ ಮಾಡಿದ್ರೆ ಈಗ ಒಂದಷ್ಟು ಪ್ರಶ್ನೆಗಳು ಚೇಂಜ್ ಆಗಿದಾವೆ. ಇದ್ರಾಗ ಹಳೆ ಪುಸ್ತಕ ಇದ್ರಾಗೂ ಚೇಂಜ್ ಆಗಿದಾವ. ಇವು ಹೊಸ ಪುಸ್ತಕಗಳು. ಇದಕ್ಕೆ ಸಂಬಂಧಪಟ್ಟಂತವಂತೂ ಯಾವುದೇ ರೀತಿ ಪ್ರಶ್ನೆಗಳು ಇರಾಕಿಲ್ಲ. ಆದ ಕಾರಣ ವಿದ್ಯಾರ್ಥಿಗಳು ಇವುಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಪ್ರತಿಯೊಂದನ್ನು ಏನ್ ಮಾಡ್ರಿ ನೋಟ್ ಮಾಡ್ಕೊಳ್ರಿ. ಇವು ಲೈಫ್ ಟೈಮ್ ಯೂಸ್. ಯಾಕಂದ್ರೆ ಇವು ಈಗಷ್ಟೇ ಯೂಸ್ ಆಗ್ತಾವಪ್ಪ ಅನ್ನಂಗಿಲ್ಲ. ಮುಂಬರುವ ಯಾವುದೇ ಎಕ್ಸಾಮ್ಗಳಿಗಾದ್ರೂ ಇವೇನಾಗ್ತಾವ ಯೂಸ್ಫುಲ್ ಆಗಿರ್ತಾವ. ಎಂಬತ್ತು 89 90 92 ನೋಡ್ಕೊಳ್ಳಿ. 93 94 95 96 ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ಬೋದು. 97ನೇ ಪ್ರಶ್ನೆ 98 100ವರೆಗೂ ಇದರಲ್ಲಿ ನೋಡ್ಬೋದು. 101ನೇ ಪ್ರಶ್ನೆ ಉತ್ತರ 102 104ರವರೆಗೂ ಪ್ರಶ್ನೆ ಉತ್ತರಗಳನ್ನ ನೋಡಿ ವಿದ್ಯಾರ್ಥಿಗಳೇ. ಈ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 105 106 107 108 109 110ನೇ ಪ್ರಶ್ನೆ. 4-5 ಅಂಕದ್ದು 11 112 113 114 115 16 16ನೇದು ಕಂಟಿನ್ಯೂ ಆಗಿದೆ. 16ನೇದು ಕಂಟಿನ್ಯೂ ಆಗಿದೆ. ಅಲ್ಲಿ 16 ಸಂಖ್ಯೆ ಎಷ್ಟು ಕೊಟ್ರ ಇಲ್ಲಿ ಆ 16ರ ಉತ್ತರ ಇಲ್ಲಿದೆ. 17 117 4 ಅಂಕದ ಪ್ರಶ್ನೆಗಳು. ಅದು 5 ಅಂಕದ ಪ್ರಶ್ನೆಗಳು 118 5 ಅಂಕದ ಪ್ರಶ್ನೆಗಳು 118 119 120 121 22 23 123ರವರೆಗೂ ಈ ಪ್ರಶ್ನೆಗಳಿದಾವ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ.